ಈಗ ಬೇಸಿಗೆಗಾಲ ಆರಂಭ ಆಗಿದೆ. ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ನಾವು ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕು. ಬೆಂಗಳೂರಲ್ಲಿ ಮಳೆ ಆಯಿತು ಅಂತಂದರೆ ಬೆಂಗಳೂರು ಮುಳುಗುತ್ತೆ, ಮತ್ತೊಂದು ಕಡೆ ಮರಗಳು ಧರಶಾಯಿ ಆಗುತ್ತೆ. ಈಗ ಬೇಸಿಗೆ ಕಾಲ, ಈಗ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಮರಗಳಿದೆಯೋ ಅದೆಲ್ಲವನ್ನು ಕೂಡ ಕಡಿಯುವಂಥ ಕೆಲಸಗಳಾಗಬೇಕು. ಆದರೆ ಅದಾಗ್ತಾ ಇಲ್ಲ. ಕಾರಣ ಸಿಬ್ಬಂದಿ ಕೊರತೆ. ವಾಸ್ತವನೇ ಬೇರೆ. ಮಳೆಗಾಲಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ GBA ಹೇಳುತ್ತೆ, ಆದರೆ ಅಲ್ಲಿರುವಂಥ ವಾಸ್ತವನೇ ಬೇರೆ. GBA ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. 100% ಸಿಬ್ಬಂದಿ ಕೊರತೆ ಇರೋದು ನಿಜ ಅಂತ DCF ಒಪ್ಕೊಂಡಿದ್ದಾರೆ. GBA ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿ ಸುದರ್ಶನ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಗಾರ್ಡನ್ ಸಿಟಿಯಲ್ಲಿ 7,20,000ಕ್ಕೂ ಹೆಚ್ಚು ಅಧಿಕ ಮರಗಳಿದೆ. ಆದರೆ ಅಧಿಕಾರಿಗಳು ಇರೋದು ಕೇವಲ 16 ಮಾತ್ರ. ಅರ್ಧಕ್ಕರ್ಧ ಅಧಿಕಾರಿಗಳ ಕೊರತೆ ಇದೆ. ಹಲವು ಸಮಸ್ಯೆಗಳಿದೆ. ಇರುವಂಥ ಅಧಿಕಾರಿಗಳ ಕೈಯಲ್ಲಿ ಎಷ್ಟು ಅಂತ ಮಾಡ್ಸೋಕ್ಕಾಗುತ್ತೆ? ನೇಮಕಾತಿ ಮಾಡೋಕ್ಕಾಗ್ತಾ ಇಲ್ಲ. 32ಕ್ಕೂ ಅಧಿಕ ಅಧಿಕಾರಿಗಳಿರುವ ಜಾಗದಲ್ಲಿ ಕೇವಲ 16 ಅಧಿಕಾರಿಗಳು ಮಾತ್ರ ಇದ್ದಾರೆ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆಗಾಲ ಬಂತಂದ್ರೆ ಬೆಂಗಳೂರಿನಲ್ಲಿ ಮರದ ಕೆಲವೊಂದು ಭಾಗದಲ್ಲಿ ಮರದ ಸಮಸ್ಯೆ ಕೂಡ ಎದುರಾಗುತ್ತೆ. ಕೆಲವೊಂದು ಮರ ಬಿದ್ದು ಈ ಹಿಂದೆ ಅವಾಂತರ ಕೂಡ ಆಗಿತ್ತು. ಹಾಗಾದ್ರೆ ಈ ಬಾರಿ ಏನೇನು ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ DCF ಆಗಿರುವಂತಹ ಸುದರ್ಶನ್ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಎಷ್ಟು ಮರ ಇದೆ ಸರ್? ಎಷ್ಟು ಸಿಬ್ಬಂದಿ ಇದ್ದೀರಿ ನೀವು? ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ನಾವು ಸೆನ್ಸಸ್ ಏನು ಮಾಡ್ತಾ ಇದ್ದೀವಿ ಅದರ ಪ್ರಕಾರ ಹೋದಾಗ 7,20,000 ಚಿಲ್ಲರೆಯಷ್ಟು ಮರನ ನಾವು ಎನ್ಯುಮರೇಟ್ ಮಾಡಿದ್ದಾರೆ ಸೆನ್ಸಸ್ಸಲ್ಲಿ. ಸೊ ಈ ನಿಟ್ಟಿನಲ್ಲಿ ನಮಗೆ ಸಿಬ್ಬಂದಿಗಳಂತ ಬಂದಾಗ ನಮ್ಮಲ್ಲಿ ಈಗ ಒಂದು 10 ಜನ ಡೆಪ್ಟಿ RFOs ಅಂದರೆ ಉಪ ವಲಯ ಅರಣ್ಯಾಧಿಕಾರಿಗಳಿದ್ದಾರೆ, 3 ಜನ ವಲಯ ಅರಣ್ಯಾಧಿಕಾರಿಗಳಿದ್ದಾರೆ, 2 ಜನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿದ್ದಾರೆ. ನಾನು DCF ಆಗಿ GBA ಲೆವೆಲಲ್ಲಿ ಇರ್ತೀನಿ. ಇಷ್ಟು ಜನ ಒಟ್ಟು ಟೋಟಲಿ 16 ಜನ ನಾವು ಅರಣ್ಯ ಘಟಕದಿಂದ ಕೆಲಸ ನಿರ್ವಹಿಸ್ತಿರ್ತೀವಿ. ಅರಣ್ಯ ಘಟಕದಿಂದ ಎಷ್ಟು ಸಿಬ್ಬಂದಿ ಬೇಕಾಗಿತ್ತು ಸರ್? ಸೊ ಇಲ್ಲ, ನಾವು ಇವಾಗ C&R ಅಂತ ಏನು ನಾವು ಇವಾಗ ಮಾಡಿದ್ದಾರೆ, ಅದರಲ್ಲಿ ನಾವು ಪ್ರಪೋಸಲ್ ಒಳಗಡೆ ಆಲ್ರೆಡಿ 10 ಜನ ವಲಯ ಅರಣ್ಯಾಧಿಕಾರಿಗಳು, 10 ಜನ ಉಪವಲಯಾಧಿಕಾರಿಗಳು, 5 ಜನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ 1 DCF ಇಷ್ಟು ಸಿಬ್ಬಂದಿಗಳು ಆಲ್ರೆಡಿ ನಮಗೆ ಸರ್ಕಾರ ಮಟ್ಟಕ್ಕೆ ಹೋಗಿದೆ. ಅದಾಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಅದನ್ನು ಸಿಬ್ಬಂದಿಗಳ ವರ್ಗಾವಣೆ ಸಂದರ್ಭದಲ್ಲಿ ಸಿಬ್ಬಂದಿಗಳನ್ನ ಇಲ್ಲಿಗೆ ನಿಯೋಜನೆ ಅರಣ್ಯ ಇಲಾಖೆ ವತಿಯಿಂದ ನಿಯೋಜನೆ ಮಾಡೋ ಕ್ರಮ ಕೈಗೊಳ್ತಾರೆ. ಸದ್ಯಕ್ಕೆ ಈ ಒಂದು ಅರಣ್ಯ ಇಲಾಖೆಯಲ್ಲಿ ಒಂದಿಷ್ಟು ಅಧಿಕಾರಿಗಳ ಕೊರತೆ, ಸಿಬ್ಬಂದಿ ಕೊರತೆ ಯಾವ ರೀತಿ ನಿಮಗೆ ಹೊರೆ ಆಗ್ತಾ ಇದೆ ಅಂತ? ಸಿಬ್ಬಂದಿಗಳ ಕೊರತೆ 100% ಎಲ್ಲರೂ ಗೊತ್ತಿರೋ ಹಂಗೆ ಸಿಬ್ಬಂದಿ ಕೊರತೆ ಇದೆ. ಬಟ್ ನಾವು ಇರೋಂಥ ಸಿಬ್ಬಂದಿ ಒಳಗಡೆ ಪರಿಣಾಮಕಾರಿ ಕೆಲಸ ನಿರ್ವಹಿಸೋದು ನಮ್ಮ ಡ್ಯೂಟಿ ಆಗಿರ್ತದೆ. ಯಾಕಂತಂದರೆ ಬಹಳ ತುರ್ತು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಸಿಬ್ಬಂದಿ ಕೊರತೆನ ನೆಪ ಹೇಳ್ಕೊಂಡು ನಾವು ಕೆಲಸ ನಿರ್ವಹಿಸೋಕ್ಕಾಗಲ್ಲ. ನಾವು ನಮ್ಮ ಬೇರೆ ಇತರೆ ಪ್ರೈವೇಟ್ ಪೀಪಲ್ಗಳನ್ನ ಹೈರ್ ಮಾಡಿಕೊಂಡು ಕೆಲಸ ನಿರ್ವಹಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವಾಗಲೇ ಟ್ರೀ ಕೆನಪಿ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಏನು ಹೇಳಿದೆ, ಹಾಗೂ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಇದೆ, ಅದರಲ್ಲಿ ನಾವು ಅದನ್ನು ಸರಿದೂಗಿಸ್ಕೊಂಡು ನಾವು ಕೆಲಸ ನಿರ್ವಹಿಸಬೇಕಾಗ್ತದೆ. ಇಷ್ಟು DCF ಸುದರ್ಶನ್ ಅವರ ಮಾತು. ಪ್ರೊಫೆಸರ್ ರಘು ಜೊತೆ ಸುತ್ತ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಬೇಸಿಗೆಗಾಲ ಆರಂಭ ಆಗಿದೆ. ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ನಾವು ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕು. ಬೆಂಗಳೂರಲ್ಲಿ ಮಳೆ ಆಯಿತು ಅಂತಂದರೆ ಬೆಂಗಳೂರು ಮುಳುಗುತ್ತೆ, ಮತ್ತೊಂದು ಕಡೆ ಮರಗಳು ಧರಶಾಯಿ ಆಗುತ್ತೆ. ಈಗ ಬೇಸಿಗೆ ಕಾಲ, ಈಗ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಮರಗಳಿದೆಯೋ ಅದೆಲ್ಲವನ್ನು ಕೂಡ ಕಡಿಯುವಂಥ ಕೆಲಸಗಳಾಗಬೇಕು. ಆದರೆ ಅದಾಗ್ತಾ ಇಲ್ಲ. ಕಾರಣ ಸಿಬ್ಬಂದಿ ಕೊರತೆ. ವಾಸ್ತವನೇ ಬೇರೆ. ಮಳೆಗಾಲಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ GBA ಹೇಳುತ್ತೆ, ಆದರೆ ಅಲ್ಲಿರುವಂಥ ವಾಸ್ತವನೇ ಬೇರೆ. GBA ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ. 100% ಸಿಬ್ಬಂದಿ ಕೊರತೆ ಇರೋದು ನಿಜ ಅಂತ DCF ಒಪ್ಕೊಂಡಿದ್ದಾರೆ. GBA ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿ ಸುದರ್ಶನ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಗಾರ್ಡನ್ ಸಿಟಿಯಲ್ಲಿ 7,20,000ಕ್ಕೂ ಹೆಚ್ಚು ಅಧಿಕ ಮರಗಳಿದೆ. ಆದರೆ ಅಧಿಕಾರಿಗಳು ಇರೋದು ಕೇವಲ 16 ಮಾತ್ರ. ಅರ್ಧಕ್ಕರ್ಧ ಅಧಿಕಾರಿಗಳ ಕೊರತೆ ಇದೆ. ಹಲವು ಸಮಸ್ಯೆಗಳಿದೆ. ಇರುವಂಥ ಅಧಿಕಾರಿಗಳ ಕೈಯಲ್ಲಿ ಎಷ್ಟು ಅಂತ ಮಾಡ್ಸೋಕ್ಕಾಗುತ್ತೆ? ನೇಮಕಾತಿ ಮಾಡೋಕ್ಕಾಗ್ತಾ ಇಲ್ಲ. 32ಕ್ಕೂ ಅಧಿಕ ಅಧಿಕಾರಿಗಳಿರುವ ಜಾಗದಲ್ಲಿ ಕೇವಲ 16 ಅಧಿಕಾರಿಗಳು ಮಾತ್ರ ಇದ್ದಾರೆ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.
ಮಳೆಗಾಲ ಬಂತಂದ್ರೆ ಬೆಂಗಳೂರಿನಲ್ಲಿ ಮರದ ಕೆಲವೊಂದು ಭಾಗದಲ್ಲಿ ಮರದ ಸಮಸ್ಯೆ ಕೂಡ ಎದುರಾಗುತ್ತೆ. ಕೆಲವೊಂದು ಮರ ಬಿದ್ದು ಈ ಹಿಂದೆ ಅವಾಂತರ ಕೂಡ ಆಗಿತ್ತು. ಹಾಗಾದ್ರೆ ಈ ಬಾರಿ ಏನೇನು ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ DCF ಆಗಿರುವಂತಹ ಸುದರ್ಶನ್ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಎಷ್ಟು ಮರ ಇದೆ ಸರ್, ಎಷ್ಟು ಸಿಬ್ಬಂದಿ ಇದ್ದೀರಿ? ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ ನಾವು ಸೆನ್ಸಸ್ ಏನು ಮಾಡ್ತಾ ಇದ್ದೀವಿ ಅದ್ರ ಪ್ರಕಾರ ಹೋದಾಗ 7,20,000 ಚಿಲ್ಲರೆಯಷ್ಟು ಮರನ ನಾವು ಎನ್ಯುಮರೇಟ್ ಮಾಡಿದ್ದಾರೆ ಸೆನ್ಸಸ್ಸಲ್ಲಿ. ಸೊ ಈ ನಿಟ್ಟಿನಲ್ಲಿ ನಮಗೆ ಸಿಬ್ಬಂದಿಗಳಂತ ಬಂದಾಗ ನಮ್ಮಲ್ಲಿ ಈಗ ಒಂದು 10 ಜನ ಡೆಪ್ಟಿ RFOs ಅಂದರೆ ಉಪ ವಲಯ ಅರಣ್ಯಾಧಿಕಾರಿಗಳಿದ್ದಾರೆ, 3 ಜನ ವಲಯ ಅರಣ್ಯಾಧಿಕಾರಿಗಳಿದ್ದಾರೆ, 2 ಜನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಿದ್ದಾರೆ. ನಾನು DCF ಆಗಿ GB ಲೆವೆಲಲ್ಲಿ ಇರ್ತೀನಿ. ಇಷ್ಟು ಜನ ಒಟ್ಟು ಟೋಟಲಿ 16 ಜನ ನಾವು ಅರಣ್ಯ ಘಟಕದಿಂದ ಕೆಲಸ ನಿರ್ವಹಿಸ್ತಿರ್ತೀವಿ. ಅರಣ್ಯ ಘಟಕದಿಂದ ಎಷ್ಟು ಸಿಬ್ಬಂದಿ ಬೇಕಾಗಿತ್ತು ಸರ್? ಸೊ ಇಲ್ಲ, ನಾವು ಇವಾಗ C&R ಅಂತ ಏನು ನಾವು ಇವಾಗ ಮಾಡಿದ್ದಾರೆ, ಅದರಲ್ಲಿ ನಾವು ಪ್ರಪೋಸಲ್ ಒಳಗಡೆ ಆಲ್ರೆಡಿ 10 ಜನ ವಲಯ ಅರಣ್ಯಾಧಿಕಾರಿಗಳು, 10 ಜನ ಉಪವಲಯ ಅರಣ್ಯಾಧಿಕಾರಿಗಳು, 5 ಜನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, 1 DCF ಇಷ್ಟು ಸಿಬ್ಬಂದಿಗಳು ಆಲ್ರೆಡಿ ನಮಗೆ ಸರ್ಕಾರ ಮಟ್ಟಕ್ಕೆ ಹೋಗಿದೆ. ಅದಾಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಅದನ್ನು ಸಿಬ್ಬಂದಿಗಳ ವರ್ಗಾವಣೆ ಸಂದರ್ಭದಲ್ಲಿ ಸಿಬ್ಬಂದಿಗಳನ್ನ ಇಲ್ಲಿಗೆ ನಿಯೋಜನೆ ಅರಣ್ಯ ಇಲಾಖೆ ವತಿಯಿಂದ ನಿಯೋಜನೆ ಮಾಡೋ ಕ್ರಮ ಕೈಗೊಳ್ಳುತ್ತಾರೆ. ಸದ್ಯಕ್ಕೆ ಈ ಒಂದು ಅರಣ್ಯ ಇಲಾಖೆಯಲ್ಲಿ ಒಂದಿಷ್ಟು ಅಧಿಕಾರಿಗಳ ಕೊರತೆ, ಸಿಬ್ಬಂದಿ ಕೊರತೆ ಯಾವ ರೀತಿ ನಿಮಗೆ ಹೊರೆ ಆಗ್ತಾ ಇದೆ ಅಂತ? ಸಿಬ್ಬಂದಿಗಳ ಕೊರತೆ 100% ಎಲ್ಲರೂ ಗೊತ್ತಿರೋಂಗೆ ಸಿಬ್ಬಂದಿ ಕೊರತೆ ಇದೆ. ಬಟ್ ನಾವು ಇರೋಂಥ ಸಿಬ್ಬಂದಿ ಒಳಗಡೆ ಪರಿಣಾಮಕಾರಿ ಕೆಲಸ ನಿರ್ವಹಿಸೋದು ನಮ್ಮ ಡ್ಯೂಟಿ ಆಗಿರ್ತದೆ. ಯಾಕಂತಂದರೆ ಬಹಳ ತುರ್ತು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಸಿಬ್ಬಂದಿ ಕೊರತೆನ ನೆಪ ಹೇಳ್ಕೊಂಡು ನಾವು ಕೆಲಸ ನಿರ್ವಹಿಸೋಕ್ಕಾಗಲ್ಲ. ನಾವು ನಮ್ಮ ಬೇರೆ ಇತರೆ ಪ್ರೈವೇಟ್ ಪೀಪಲ್ಗಳನ್ನ ಹೈರ್ ಮಾಡಿಕೊಂಡು ಕೆಲಸ ನಿರ್ವಹಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವಾಗಲೇ ಟ್ರೀ ಕೆನಪಿ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಏನು ಹೇಳಿದೆ, ಹಾಗೂ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಇದೆ, ಅದರಲ್ಲಿ ನಾವು ಅದನ್ನು ಸರಿದೂಗಿಸ್ಕೊಂಡು ನಾವು ಕೆಲಸ ನಿರ್ವಹಿಸಬೇಕಾಗ್ತದೆ. ಇಷ್ಟು DCF ಸುದರ್ಶನ್ ಅವರ ಮಾತು. ಕ್ಯಾಮರಾ ರಘು ಜೊತೆ ಸುತ್ತ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ಸಿಬ್ಬಂದಿಗಳು ಆಲ್ರೆಡಿ ನಮಗೆ ಸರ್ಕಾರ ಮಟ್ಟಕ್ಕೆ ಹೋಗಿದೆ. ಅದಾಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಅದನ್ನು ಸಿಬ್ಬಂದಿಗಳ ವರ್ಗಾವಣೆ ಸಂದರ್ಭದಲ್ಲಿ ಸಿಬ್ಬಂದಿಗಳನ್ನ ಇಲ್ಲಿಗೆ ನಿಯೋಜನೆ ಅರಣ್ಯ ಇಲಾಖೆ ವತಿಯಿಂದ ನಿಯೋಜನೆ ಮಾಡೋ ಕ್ರಮ ಕೈಗೊಳ್ಳುತ್ತಾರೆ. ಸದ್ಯಕ್ಕೆ ಈ ಒಂದು ಅರಣ್ಯ ಇಲಾಖೆಯಲ್ಲಿ ಒಂದಿಷ್ಟು ಅಧಿಕಾರಿಗಳ ಕೊರತೆ, ಸಿಬ್ಬಂದಿ ಕೊರತೆ ಯಾವ ರೀತಿ ನಿಮಗೆ ಹೊರೆ ಆಗ್ತಾ ಇದೆ ಅಂತ? ಸಿಬ್ಬಂದಿಗಳ ಕೊರತೆ 100% ಎಲ್ಲರೂ ಗೊತ್ತಿರೋಂಗೆ ಸಿಬ್ಬಂದಿ ಕೊರತೆ ಇದೆ. ಬಟ್ ನಾವು ಇರೋಂಥ ಸಿಬ್ಬಂದಿ ಒಳಗಡೆ ಪರಿಣಾಮಕಾರಿ ಕೆಲಸ ನಿರ್ವಹಿಸೋದು ನಮ್ಮ ಡ್ಯೂಟಿ ಆಗಿರ್ತದೆ. ಯಾಕಂತಂದರೆ ಬಹಳ ತುರ್ತು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಸಿಬ್ಬಂದಿ ಕೊರತೆನ ನೆಪ ಹೇಳ್ಕೊಂಡು ನಾವು ಕೆಲಸ ನಿರ್ವಹಿಸೋಕ್ಕಾಗಲ್ಲ. ನಾವು ನಮ್ಮ ಬೇರೆ ಇತರೆ ಪ್ರೈವೇಟ್ ಪೀಪಲ್ಗಳನ್ನ ಹೈರ್ ಮಾಡಿಕೊಂಡು ಕೆಲಸ ನಿರ್ವಹಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಇವಾಗಲೇ ಟ್ರೀ ಕೆನಪಿ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಏನು ಹೇಳಿದೆ, ಹಾಗೂ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಇದೆ, ಅದರಲ್ಲಿ ನಾವು ಅದನ್ನು ಸರಿದೂಗಿಸ್ಕೊಂಡು ನಾವು ಕೆಲಸ ನಿರ್ವಹಿಸಬೇಕಾಗ್ತದೆ. ಇಷ್ಟು DCF ಸುದರ್ಶನ್ ಅವರ ಮಾತು. ಕ್ಯಾಮರಾ ರಘು ಜೊತೆ ಸುತ್ತ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.